ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಆಕ್ಸಿಸ್ ಬ್ಯಾಂಕ್ ಹೀರೋ ಆಫ್ ದಿ ಬ್ಯಾಂಕ್. ಬ್ಯಾಂಕ್ ನಿಫ್ಟಿ ಸ್ಟೆಬಿಲೈಸ್ ಆಗೋದಕ್ಕಾದರೂ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ಹೋಪ್ಸ್ ಅಂತೂ ಇನ್ನೂ ಪಾಸಿಟಿವ್ ಆಗಿ ಇಡೋದಕ್ಕೆ ಆಕ್ಸಿಸ್ ಬ್ಯಾಂಕ್ ಅವರು ಡೆಲಿವರಿ ಮಾಡಿರೋಂಥ ನಂಬರ್ಸು ಕೀ ರೋಲ್ನಂತೂ ಪ್ಲೇ ಮಾಡ್ತಿದೆ. ಬಿಕಾಸ್ ಇವರ NIM ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸು 3.96 ಆಗಿ ಮೆನ್ಷನ್ ಮಾಡಿದ್ದಾರೆ. ಅದು ಲಾಸ್ಟು 26 ಕ್ವಾರ್ಟರ್ಸ್ನಲ್ಲಿ ಹೈಯೆಸ್ಟ್. IEX ಇವರ ಅಸೆಟ್ ಆ್ಯಂಡ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ 2.5 ಆಗಿ ಕಾಣಿಸ್ತಾ ಇದೆ ಅಲ್ವಾ, ಇದು ಲಾಸ್ಟ್ 26 ಕ್ವಾರ್ಟರ್ಸ್ನಲ್ಲಿ ಬೆಸ್ಟ್. ಆ್ಯಂಡ್ ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು 0.51 ಆಗಿ ಕಾಣಿಸ್ತಾ ಇದೆ, ಇದು 28 ಕ್ವಾರ್ಟರ್ಸ್ನಲ್ಲಿ ಬೆಸ್ಟ್. ಆ್ಯಂಡ್ ROA 1.8, ROE 18.5 ಆಗಿ ಲಾಸ್ಟ್ 7 ಇಯರ್ಸಲ್ಲಿ ಬೆಸ್ಟ್ ನಂಬರ್ಸ್. ಆ್ಯಂಡ್ ಕಾಸಾನು 46.2 ಆಗಿ ಮೆನ್ಷನ್ ಮಾಡಿದ್ದಾರೆ, ಇದು ಲಾಸ್ಟ್ 16 ಕ್ವಾರ್ಟರ್ಸ್ ಬೆಸ್ಟ್. ಕೇವಲ ಒಂದೇ ಒಂದು ಸೈಡು, ಅದು ಡಿಪಾಸಿಟ್ಸು 10% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ, ಅದು 6 ಕ್ವಾರ್ಟರ್ಸ್ ಲೋಯೆಸ್ಟ್. ಆ್ಯಂಡ್ NII ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆದರೂ ನೆಟ್ ಪ್ರಾಫಿಟಬಿಲಿಟಿ ಆದರೂ ಎಸ್ಟಿಮೇಟ್ಸ್ಗಂದ್ರೂ ತುಂಬ ಅಬೋವ್ ಬಂದಿದೆ. ಈ ಟೋಟಲ್ ಡೇಟಾ ನಾವು ಕಂಪೇರ್ ಮಾಡಿದಾಗ ಆಕ್ಸಿಸ್ ಬ್ಯಾಂಕ್ ನಂಬರ್ಸು ವೆರಿ ಸ್ಟ್ರಾಂಗ್ ಆಗಿದೆ. ಇಫ್ ಇನ್ ಕೇಸು ಈ ಥರ ಡೇಟಾ ಆದರೂ ನಾಳೆ ಬರುವಂಥ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಥವಾ ICICI ಬ್ಯಾಂಕ್ ಅವರು ಡೆಲಿವರಿ ಮಾಡೋಕ್ಕಾದರೆ ದೆನ್ ಬ್ಯಾಂಕ್ ನಿಫ್ಟಿನ ಪ್ರಾಬಬಲಿ ಅಪ್ಕಮಿಂಗ್ ಟೈಮ್ಸಲ್ಲಿ ನಾವು ಆಲ್ ಟೈಮ್ ಹೈಸಲ್ಲಿ ನೋಡ್ಬೋದು. ಆ್ಯಂಡ್ ಮೋರ್ಗನ್ ಸ್ಟ್ಯಾನ್ಲಿ ಅವರು ಆಕ್ಸಿಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಓವರ್ ವೆಯ್ಟಿಂಗ್ ಕೊಡ್ತಾ ಟಾರ್ಗೆಟ್ನ 1150 ಅಂತ ಪ್ರೀವಿಯಸ್ಲಿ ನಾವು ಮಾತಾಡ್ಕೊಂಡಿದ್ವಲ್ಲ, ಅದರಲ್ಲಿ ಡಿಪಾಸಿಟ್ ಸ್ವಲ್ಪ ವೀಕ್ ಆಗಿದೆ ಅಂತ ಅಂದ್ಕೊಂಡಿದ್ವಲ್ಲ, ಅದನ್ನು ಪಾಯಿಂಟ್ಔಟ್ ಮಾಡ್ತಾ ಸೆಕೆಂಡ್ ಹಾಫಲ್ಲಿ ಡಿಪಾಸಿಟ್ಸ್ ಗ್ರೋತ್ ಅನ್ನೋದು ಆಕ್ಸಲರೇಟ್ ಆಗುತ್ತೆ ಅಂತ. ಮೀನ್ಸ್ ಈಗ ಯಾವುದಾದ್ರೂ ಪ್ರೆಸೆಂಟ್ ಇರುವಂಥ ಸ್ಮಾಲ್ ನೆಗೆಟಿವ್ ಇದೆ ಅಲ್ವಾ, ಅದೂ ಸೆಕೆಂಡ್ ಹಾಫಲ್ಲಿ ಕವರ್ ಆಗ್ತಾ ಇನ್ನೂ ಬೆಟರ್ ಗ್ರೋತು ಆಪರೇಷನ್ ಸೈಡ್ ಇವರು ಡೆಲಿವರಿ ಮಾಡ್ಬೋದಂತ ಎಕ್ಸ್ಪೆಕ್ಟೇಷನ್ಸ್ ಇವ್ರಿಗಿದೆ ಅಂತ ಮೋರ್ಗನ್ ಸ್ಟ್ಯಾನ್ಲಿ ಅವರು ಹೇಳ್ತಾ ಓವರ್ ರೈಟಿಂಗ್ ಕಾಲ್ ಟಾರ್ಗೆಟ್ನಂತೂ ರೈಸ್ ಮಾಡ್ತಾ ನೆಕ್ಸ್ಟ್ 12 ಮಂತ್ಸ್ಗೆ ಆಕ್ಸಿಸ್ ಬ್ಯಾಂಕ್ಗೆ 1150 ಕೊಡ್ತಿದ್ದಾರೆ. ನೆಕ್ಸ್ಟು ICICI ಬ್ಯಾಂಕ್ ಒಂದು ನ್ಯೂಯಾರ್ಕ್ ಬ್ರಾಂಚು, ಈ ಫೆಡರಲ್ ಬ್ಯಾಂಕಿಂಗ್ ಸೂಪರ್ವೈಸರ್ ಆಗಿರುವಂಥ OCC. ಈ OCC ಅಂದರೆ ಆಫೀಸ್ ಆಫ್ ಕಂಟ್ರೋಲ್ ಆಫ್ ಕರೆನ್ಸಿ, ಅವರಿಂದ ಒಂದು ಕನ್ಸಲ್ಟ್ ಆರ್ಡರ್ ಬಂದಿದೆ. ಅದರಲ್ಲಿ ಇವರು ICICI ಬ್ಯಾಂಕ್ ಒಂದು ಈ ನ್ಯೂಯಾರ್ಕ್ ಬ್ರಾಂಚ್ಗೆ ಏನು ಆರ್ಡರ್ ಮಾಡಿದ್ದಾರೆ ಅಂದರೆ, ಈ ಬ್ರಾಂಚ್ನಲ್ಲಿ ಸ್ವಲ್ಪ ಮನಿ ಲ್ಯಾಂಡ್ರಿಂಗ್ ರಿಲೇಟೆಡ್ ಆಗಿ ಇಶ್ಯೂಸ್ ನಡೆದಿದೆ, ಅದರಿಂದ ಬ್ರಾಂಚ್ಗೆ ಬ್ಯಾಂಕಿಂಗ್ ಸೆಕ್ಯೂರಿಟಿ ಆ್ಯಕ್ಟ್ ಆ್ಯಂಡ್ ಆ್ಯಂಟಿ ಮನಿ ಲ್ಯಾಂಡ್ರಿಂಗ್ ಪ್ರೋಗ್ರಾಮ್ಗೆ ಸಂಬಂಧಿಸಿರುವ ಸರ್ಟೈನ್ ಪ್ರಾಸೆಸ್ನ ಎನ್ಹಾನ್ಸ್ ಮಾಡಬೇಕಂತ ಇವರು ಆರ್ಡರ್ ಮಾಡಿದ್ದಾರೆ. ಆ್ಯಂಡ್ ಇದರ ರಿಲೇಟೆಡ್ ಆಗಿ ICICI ಬ್ಯಾಂಕ್ ಅವರು ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ರಿಲೀಸ್ ಮಾಡ್ತಾ ICICI ಬ್ಯಾಂಕ್ ಒಂದು ಟೋಟಲ್ ಅಸೆಟ್ನಲ್ಲಿ ಇವರ ನ್ಯೂಯಾರ್ಕ್ ಬ್ರಾಂಚ್ ಒಂದು ಕಾಂಟ್ರಿಬ್ಯೂಷನ್ ಕೇವಲ 0.6% ಇದೆ ಅಂತ ಹೇಳ್ತಾ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಲಾರಸ್ ಲ್ಯಾಬ್ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಂಬರ್ಸ್ ಪೋಸ್ಟ್ ಮಾಡಿದ್ಮೇಲೆ ಸ್ಟಾಕ್ ಫಾಲೋ ಆಗ್ತಾ ಇರೋದು, ನಂಬರ್ಸ್ ವೀಕ್ ಆಗಿದೆ ಅಂತ ಮೀನ್ಸ್ ಎಕ್ಸ್ಪೆಕ್ಟೇಷನ್ಸ್ಗಂದ್ರೆ ಬಿಲೋ ಇದೆ ಅಂತ ಒಂದು ಇಂಪ್ರೆಷನ್ ಆಲ್ರೆಡಿ ನಮಗೆ ಕ್ರಿಯೇಟ್ ಮಾಡಿರುತ್ತೆ. ಅದರಿಂದ ಎಲ್ಲಿ ವೀಕ್ ಆಗಿದೆ ಬಗ್ಗೆ ಡೇಟಾ ಮಾತಾಡ್ಕೊಳ್ಳೋಣ. ಮೇಯ್ನ್ ನೆಗೆಟಿವ್ ಫ್ಯಾಕ್ಟರ್ ಪ್ಲೇ ಆಗ್ತಿರೋದು ಇವರ ARV ಆ್ಯಂಟಿ ರೆಟ್ರೋವೈರಲ್ ಬಿಸ್ನೆಸ್. ಈ ಸೆಗ್ಮೆಂಟ್ನಲ್ಲಿ ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ 57% ಡ್ರಾಪ್, ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರೆ 70% ಡ್ರಾಪ್ ಕಾಣಿಸ್ತಾ ಇದೆ. ಇದೇ ಮೇಯ್ನ್ ನೆಗೆಟಿವ್. ರೆಸ್ಟ್ ಆಫ್ ದ ಬಿಸ್ನೆಸ್ ಲೈಕ್ ಜನರಿಕ್ API ಆದರೂ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ CDMO ಬಿಸ್ನೆಸ್ ಅಂತೂ ಒಳ್ಳೆ ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಆದರೆ ಇವರ ARV ಸೆಗ್ಮೆಂಟ್ ರಿಲೇಟೆಡ್ ಆಗಿ ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡ್ತಾ ಫಾಲ್ ಅಂತೂ ಕಾಣಿಸ್ತಾ ಇದೆ ಅಲ್ವಾ. ಇದರ ಜೊತೆಗೆ ಪ್ರೀವಿಯಸ್ಲಿ ಇವರು ಕೊಟ್ಟಿರೋಂಥ ಗೈಡೆನ್ಸ್ನು ಮಾಡಿಫೈ ಮಾಡ್ತಿದ್ದಾರೆ. ಪ್ರೀವಿಯಸ್ಲಿ ಅಂದ್ಕೊಂಡಿರೋಂಥ $1 ಬಿಲಿಯನ್ ರೆವೆನ್ಯೂ ಮಾರ್ಕ್ನಲ್ಲಿ 90% ಅಚೀವ್ ಮಾಡ್ಬೋದು ಅಂತ ಪ್ರೀವಿಯಸ್ಲಿ ಕೊಟ್ಟಿರೋಂಥ ಗೈಡೆನ್ಸ್ ರೇಂಜ್ನ ಕಡಿಮೆ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಈ ಫಾಲ್ಗೆ ರೀಸನ್ ಕಾಣಿಸ್ತಾ ಇದೆ. ನೆಕ್ಸ್ಟು IEX ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕ್ ಫಾಲ್ ಆಗಿದೆ ಆ್ಯಂಡ್ ನಂಬರ್ಸ್ ನೋಡ್ತಾ ಇದ್ರೂ ಇಷ್ಟೊಂದು ಪಾಸಿಟಿವ್ ಆಗಿ ಇಯರ್ ಕ್ವಾರ್ಟರ್ನಲ್ಲೂ ಆ್ಯಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪಾರಿಸನಲ್ಲೂ ಗ್ರೋ ಆಗ್ತಾ ಇರೋ ಥರ ಕಾಣಿಸಲ್ಲ. ಬಟ್ ಫ್ರೆಂಡ್ಸ್, ಯಾವುದಾದ್ರೂ ವೀಕ್ನೆಸ್ ಇದೆ ಅಲ್ವಾ, ಆ ವೀಕ್ನೆಸ್ಗೆ ಕಾಂಪಿಟೇಷನ್ ರೀಸನ್ ಅಂತ ಅನ್ಕೊಬೇಡಿ. ಮೀನ್ಸ್ ಕಾಂಪಿಟೇಷನ್ ಕಾರಣವಾಗಲೇ ಸ್ಟಾಕ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಕಾಣಿಸಿದೆ ಅಂತ ಅನ್ಕೋಬೇಡಿ. ಮತ್ತೇನು ವ್ಯಾಲ್ಯೂಮ್ಸ್ ಇಯರ್ ಕಂಪ್ಯಾರಿಸನಲ್ಲಿ 10% ಡ್ರಾಪ್ ಆಗಿದೆ ಅಲ್ವಾ, ವ್ಯಾಲ್ಯೂಮ್ಸ್ ಡ್ರಾಪ್ ಆಗ್ತಾ ಇದೆ ಅಂದರೆ ಕಾಂಪಿಟೇಟರ್ಸ್ ಅಲ್ವಾ ಇವರ ಮಾರ್ಕೆಟ್ ಶೇರ್ನ ತಗೋಬೋದು. ಅಂದರೆ ಸ್ಟಿಲ್ Q2 FY23ಗೆ ಪವರ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ರಿಲೇಟೆಡ್ ಆಗಿ 90% ಆಫ್ ಮಾರ್ಕೆಟ್ ಶೇರ್ನ ಸ್ಟಿಲ್ IEX ಅವರೇ ಹೋಲ್ಡ್ ಮಾಡ್ತಿದ್ದಾರೆ. ಮೇ ಬಿ ಇದು ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ಚೇಂಜ್ ಆಗ್ಬೋದೇನೋ, ಬಟ್ ಸ್ಟಿಲ್ ಇನ್ನೂ 90% ಆಫ್ ಮಾರ್ಕೆಟ್ ಶೇರ್ನ ಇವರೇ ಕಮಾಂಡ್ ಮಾಡ್ತಾ ಇಲ್ಲಿವರೆಗೂ ಮೋನೋಪಾಲಿ ಬಿಸ್ನೆಸ್ ಅಂತೂ ಮಾಡ್ತಿದ್ದಾರೆ. ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದು ಅಪ್ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ಇನ್ನೂ ಕಮ್ಮಿ ಮಾಡುತ್ತಾ ಇಂಪ್ಯಾಕ್ಟು ಈ ಕ್ವಾರ್ಟರ್ನೇ ಅಲ್ಲ ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ ಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಏನಕ್ಕೆ ನಂಬರ್ಸ್ ಇಷ್ಟೊಂದು ಫಾಲ್ ಆಗಿದೆ ಅಂದರೆ, ಎಸ್ ಕಾಂಪಿಟೇಷನ್ ಒಂದು ರೀಸನ್, ಬಟ್ ಅದೇ ಫುಲ್ ರೀಸನ್ ಅಲ್ಲ. ಮೀನ್ಸ್ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಎಂಟೈರ್ ಇಂಡಸ್ಟ್ರಿನ ಮೀನ್ಸ್ ಈ ಪವರ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನ ಎಲ್ಲವನ್ನು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದ್ದು ರೆಗ್ಯುಲೇಟರ್ಸ್. ಪವರ್ ಟ್ರೇಡಿಂಗ್ ರಿಲೇಟೆಡ್ ಆಗಿ ಪ್ರೈಸಸ್ ರಿಲೇಟೆಡ್ ಆಗಿ ಕ್ಯಾಪಿಂಗ್ನ ಕೊಟ್ಟಿದ್ದಾರೆ. ಆ ಕ್ಯಾಪಿಂಗ್ ಕಾರಣವಾಗಿ ಸ್ವಲ್ಪ ಜನ ಸೆಲ್ಲರ್ಸು ಈ ಪವರ್ನ
ಸೆಲ್ ಮಾಡೋರು ಸ್ವಲ್ಪ ದೂರವಾಗಿದ್ದಾರೆ. ಆ ಪ್ರೈಸಸ್ ಅಲ್ಲಿ ಪವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸ್ವಲ್ಪ ಜನ ಸೆಲ್ಲರ್ಸು ಪವರ್ನ ಸೆಲ್ ಮಾಡದೇ ಇರೋದು, ವ್ಯಾಲ್ಯೂಮ್ಸ್ ಡ್ರಾಪ್ ಆಗಿ ಅದು ಅವ್ರ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಬಿದ್ದಿದೆ ಅಂತ ನಮಗೆ ಡೇಟಾನಿಂದ ಅರ್ಥ ಆಗುತ್ತೆ. ಅಂಡ್ ಲಾಂಗ್ ಡ್ಯೂರೇಷನ್ ಕಾಂಟ್ರಾಕ್ಟ್ಸ್ ರಿಲೇಟೆಡ್ ಆಗಿ ಇಲ್ಲಿಂದ ಸ್ವಲ್ಪ ಟೈಮ್ ಬ್ಯಾಕ್ ನಮಗೊಂದು ಅಪ್ಡೇಟ್ ಬಂದಿದೆ ಅಲ್ವಾ, ಪವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಲಾಂಗ್ ಡ್ಯೂರೇಷನ್ ಕಾಂಟ್ರಾಕ್ಟ್ನ ಸೆಲ್ ಮಾಡಬಹುದು ಅಂತ, ಟ್ರೇಡ್ ಮಾಡಬಹುದು ಅಂತ. ಮೋಸ್ಟ್ಲಿ ಇದು ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಸ್ ಇಂದ ಇವರು ಆ ನಂಬರ್ಸ್ನ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಆ ಥರ ಹಾಕ್ತಾ ಇದ್ರೆ ನಿಯರ್ಲಿ 74 ಬಿಲಿಯನ್ ಯೂನಿಟ್ಸ್ ಹತ್ರ ಲಾಂಗ್ ಡ್ಯೂರೇಷನ್ ಕಾಂಟ್ರಾಕ್ಟ್ಸ್ ಮೂಲಕ ಎಕ್ಸ್ಚೇಂಜಸ್ನಲ್ಲಿ ಟ್ರೇಡ್ ಆಗುತ್ತೆ. ಇದು ನಾವು ಗಮನಿಸಬೇಕಾಗಿರೋದು. ಯಾವಾಗಲಿಂದ ನೀವು ಕಮಿಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಮೀನ್ಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಎಕ್ಸ್ಚೇಂಜಸ್ನಲ್ಲಿ ಟ್ರೇಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಪ್ರೆಸೆಂಟ್ ಅಂತೂ 90% ಆಫ್ ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ IEX ಅವರು. ನೆಕ್ಸ್ಟ್ ಕ್ವಾರ್ಟರ್ ಎಂಡಿಂಗ್ಗೆ ಆ ಮಾರ್ಕೆಟ್ ಶೇರ್ ಏನಾದರೂ ಕಮ್ಮಿ ಆಗುತ್ತಾ? ಪ್ರೆಸೆಂಟ್ 90% ಅಂತೂ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಬಟ್ ಅಪ್ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ಈ ಸೇಮ್ ಮಾರ್ಕೆಟ್ ಶೇರ್ನ ಇವ್ರು ಮೇಂಟೈನ್ ಮಾಡೋಕ್ಕಾಗ್ತಾ ಇದ್ರೆ ದೆನ್ ಬೇರೆ ಕಾಂಪಿಟೀಟರ್ಸು ಯಾರಾದರೂ ಹೊಸದಾಗಿ ಬಂದು ಪವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರ ಕಾರಣವಾಗಿ IEX ಒಂದು ಬಿಗ್ ಥ್ರೆಟ್ ಅಂತೂ ಇರಲ್ಲ ಅನ್ನೋ ವಿಷಯನ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ಮಾರ್ಕೆಟ್ ಶೇರ್ ಕಂಪ್ಯಾರಿಸನಲ್ಲಿ ಅರ್ಥ ಮಾಡ್ಕೋಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಬ್ಸರ್ವೇಷನು, ಮಾರ್ಚ್ 27 FIs ಒಂದು ಹೋಲ್ಡಿಂಗು 27% ಇದ್ದರೆ ನೆಕ್ಸ್ಟ್ 20%ಗೆ ಈಗ 15%ಗೆ ಮೀನ್ಸ್ ಸಿಗ್ನಿಫಿಕೆಂಟ್ ಪೋರ್ಷನ್ಸಲ್ಲಿ ಲಾಸ್ಟ್ 3 ಕ್ವಾರ್ಟರ್ಸಿಂದ FIಸು ಅವ್ರ ಪಾಲ್ನ IEX ಅಲ್ಲಿ ಸೆಲ್ ಮಾಡ್ತಾನೆ ಬರ್ತಿದ್ದಾರೆ. ಈ ಕಾರಣದಿಂದಾನೇ FIs ಇಷ್ಟು ದೊಡ್ಡ ಮೊತ್ತದಲ್ಲಿ ಸೆಲ್ ಮಾಡ್ತಾ ಇರೋ ಕಾರಣವಾಗ್ಲಿಂದಾನೇ ಸ್ಟಾಕ್ ರಿಲೇಟೆಡ್ ಆಗಿ ಲಾಸ್ಟ್ ಫ್ಯೂ ಮಂತ್ಸಿಂದಾನು ಒನ್ ಡೈರೆಕ್ಷನಲ್ಲಿ ನಮಗೆ ಡೌನ್ ಸೈಡ್ಗಂತೂ ಸ್ಟಾಕ್ ಫಾಲ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ನೆಕ್ಸ್ಟ್ ಲಾಜಿಸ್ಟಿಕ್ ಕಂಪನಿ ಆಗಿರುವಂಥ ಡೆಲಿವರಿ ಲಿಮಿಟೆಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 19% ಫಾಲ್ ಆಗಿದೆ. ಇಷ್ಟೊಂದು ಫಾಲ್ ಬ್ಯಾಕು ಏನಾದರೂ ಸಿಗ್ನಿಫಿಕೆಂಟ್ ಅಪ್ಡೇಟ್ ಇದೆ ಅಂದರೆ ಆ ಥರ ಏನೂ ಕಾಣಿಸ್ಲಿಲ್ಲ. ಆದರೆ ಒಂದು ಬಿಗ್ ಬ್ಲಾಕ್ ಡೀಲ್ನು ಆಲ್ಮೋಸ್ಟ್ 14 ಲ್ಯಾಕ್ ಶೇರ್ಸ್ ಹತ್ರ 390 ರೂಪೀಸಲ್ಲಿ ಬಿಗ್ ಪ್ಲೇಯರ್ಸ್ ಮಧ್ಯದಲ್ಲಿ ಎಕ್ಸ್ಚೇಂಜಸ್ ಅಂತೂ ನಡೆದಿದೆ. ಈ ಥರ ಸೆಲ್ ಮಾಡಿ ಎಕ್ಸಿಟ್ ಆಗ್ತಿರೋದು ಅಂಡ್ ಯಾರು ಬೈ ಮಾಡ್ತಿರೋದು ನಮಗೆ ಅಪ್ಡೇಟ್ ಆಗಬೇಕಾಗಿದೆ. ನೆಕ್ಸ್ಟು ಇವತ್ತು ಈ ಸ್ಟಾಕಿನು ದೊಡ್ಡದಾಗಿ ಪರ್ಫಾರ್ಮ್ ಮಾಡಿಲ್ಲ, ರ್ಯಾಲಿನೂ ಆಗಲಿಲ್ಲ. ಆದರೆ ITC ಅವರು ವೆರಿ ಸ್ಟ್ರಾಂಗ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಬಟ್ ನಾನು ಪರ್ಟಿಕ್ಯುಲರ್ಲಿ ಇವರ ಬಿಸ್ನೆಸ್ ಡಿವಿಷನ್ ಬಗ್ಗೆ ಮಾತಾಡಬೇಕಂತ ಅನ್ಕೊಂತಿದ್ದೀನಿ. ಫಸ್ಟ್ ಥಿಂಗ್ ಅಂತೂ ಇವರ ಸಿಗರೇಟ್ ಬಿಸ್ನೆಸ್, ಟೊಬಾಕೋ ಬಿಸ್ನೆಸ್ ಮೆಜಾರಿಟಿ ಆಫ್ ರೆವೆನ್ಯೂಸ್ನ ಕೊಡುವಂಥ ಬಿಸ್ನೆಸ್ ಇದೆ ಅಲ್ವಾ, ಅಲ್ಲಿ ರೆವೆನ್ಯೂನಲ್ಲಿ 23.3% ಹತ್ರ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಗ್ರೋತ್ ಕಾಣಿಸ್ತಾ ಇದೆ. ಆಕ್ಚುಲ್ ಆಗಿ 16 to 18% ಗ್ರೋತ್ ಇರತ್ತೆ ಅಂತ ಅನ್ಕೊಂಡ್ರೆ ಮೋರ್ ದ್ಯಾನ್ 23% ಗ್ರೋತ್ ಮಾರ್ಕೆಟ್ ನ ಸರ್ಪ್ರೈಸ್ ಮಾಡಿದೆ. ಇವನ್ FMCG ಬಿಸ್ನೆಸ್ ನಲ್ಲೂ 10 to 12% ಗ್ರೋತ್ ಇರುತ್ತೆ ಅಂತ ಅನ್ಕೊಂಡ್ರೆ ರೆವೆನ್ಯೂ ನಲ್ಲಿ ಇವರು 21% ಗ್ರೋತ್ ನ ಡೆಲಿವರಿ ಮಾಡಿದ್ದಾರೆ. ಹೋಟೆಲ್ ಬಿಸ್ನೆಸ್ ನಲ್ಲಿ ಎಕ್ಸ್ಪೆಕ್ಟೆಡ್ ನಲ್ಲೇ ನಂಬರ್ಸ್ ಬಂದಿದೆ. 80 to 100% ಗ್ರೋತ್ ಇರುತ್ತೆ ಅಂತ ಅನ್ಕೊಂಡ್ರೆ 82% ಗ್ರೋತ್ ನ, ಅಗ್ರಿ ಬಿಸ್ನೆಸ್ ನಲ್ಲೂ 44% ಗ್ರೋತ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಅಬೋವ್ನೇ ಬಂದಿದೆ. ಅಂಡ್ ಪೇಪರ್ ಬಿಸ್ನೆಸ್ ನಲ್ಲೂ 25% ಗ್ರೋತ್ ನ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲೇ ಬಂದಿದೆ. ಎಂಟೈರ್ ಎಲ್ಲಾ ಸೆಗ್ಮೆಂಟ್ಸ್ ಅಲ್ಲೂ ಒಳ್ಳೆ ಗ್ರೋತ್. ಆದ್ರೆ ಸರ್ಪ್ರೈಸ್ ಮಾಡ್ತಿರೋದು ಮಾತ್ರ ಸಿಗರೇಟ್ ಬಿಸ್ನೆಸ್ ಅಂಡ್ ಅದಾದ್ಮೇಲೆ FMCG ಬಿಸ್ನೆಸ್. ಅಂಡ್ FMCG ಬಿಸ್ನೆಸ್ ನು ಮಾರ್ಜಿನ್ಸ್ ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿ ಬರ್ತಿದೆ. ಲಾಸ್ಟ್ ಕ್ವಾರ್ಟರ್ 4.6% ಮಾರ್ಜಿನ್ ಇದೆ ಅಲ್ವಾ, ಈ ಸಲ ಇದು 6.6% ಮಾರ್ಜಿನ್ಸ್ FMCG ಬಿಸ್ನೆಸ್ ಅಲ್ಲಿ ತಗೊಂಡು ಬಂದಿದ್ದಾರೆ. ಅಂಡ್ ಸಿಗರೇಟ್ಸ್ ಅಲ್ಲೂ ಮೈನ್ ಇಂಪಾರ್ಟೆಂಟ್ ಆಗಿ ಗಮನಿಸೋದು ವ್ಯಾಲ್ಯೂಮ್ಸ್ ಅಲ್ವಾ, ಅದು ಅರೌಂಡ್ 20% ಗ್ರೋ ಆಗಿದೆ. ಓವರ್ ಆಲ್ ನಂಬರ್ಸ್ ವರ್ಗಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸ್ಟಾಕ್ ಆಲ್ರೆಡಿ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 57% ರ್ಯಾಲಿ ಆಗಿದೆ. ಅದರಿಂದ ಮೇ ಬಿ ಸ್ಲೈಟ್ ಪ್ರಾಫಿಟ್ ಬುಕಿಂಗ್ ಇವತ್ತು ಇಂಟ್ರಾಡೇ ನಲ್ಲಿ ಕಾಣಿಸಿರಬಹುದು. ಬಟ್ ಸ್ಟಿಲ್ ಸ್ಟಾಕ್ FY24 ಪ್ರೈಸ್ ಟು ಅರ್ನಿಂಗ್ ಎಸ್ಟಿಮೇಟ್ಸ್ ಗೆ 21 ಟೈಮ್ಸ್ ನಲ್ಲೇ ಟ್ರೇಡ್ ಆಗ್ತಿದೆ. ಯಾರಾದ್ರೂ ಆಲ್ರೆಡಿ ITC ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಈ ನಂಬರ್ಸ್ ಆದ್ಮೇಲೆ JP Morgan ಅವರು ITC ರಿಲೇಟೆಡ್ ಆಗಿ ಓವರ್ ರೈಟಿಂಗ್ ಕೊಡ್ತಾ ಸ್ಟಾಕ್ ಟಾರ್ಗೆಟ್ ನ 380 ರೂಪೀಸ್ ಫಾರ್ ನೆಕ್ಸ್ಟ್ 12 ಮಂತ್ಸ್ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇವನ್ ಮೋರ್ಗಾನ್ ಸ್ಟ್ಯಾನ್ಲಿ ಅವರು ITC ರಿಲೇಟೆಡ್ ಆಗಿ ಓವರ್ ರೈಟಿಂಗ್ ಕಾಲ್ ಕೊಡ್ತಾ 374 ರೂಪೀಸ್ ಪ್ರೀವಿಯಸ್ಲಿ ಕೊಟ್ಟಿರುವಂತ ಟಾರ್ಗೆಟ್ 330 ರೂಪೀಸ್ ಅದನ್ನ ಅಪ್ಗ್ರೇಡ್ ಮಾಡ್ತಾ 374 ರೂಪೀಸ್ ಆಗಿ ನೆಕ್ಸ್ಟ್ 12 ಮಂತ್ಸ್ ಹತ್ರ ITCಗೆ ಟಾರ್ಗೆಟ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಗ್ರಾವಿಟಾ ಬಗ್ಗೆ ಮಾತಾಡ್ಕೊಳ್ಳೋಣ. ಗ್ರಾವಿಟಾ ಅವರು ಮೈನ್ ಬಿಸ್ನೆಸ್ ಏನು, ಅಲ್ಯೂಮಿನಿಯಂ ಅಂಡ್ ಲೆಡ್ ರಿಲೇಟೆಡ್ ಆಗಿ ರೀಸೈಕ್ಲಿಂಗ್ ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಆದ್ರೆ ಇವರು ನಾನ್ ಫೆರರೋಸ್ ಮೆಟಲ್ಸ್ ಅಲ್ಲದೆ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಇಂದಾನು ಇವರು ಬಿಸ್ನೆಸ್ ನ ಜಾಸ್ತಿ ಮಾಡ್ಕೊಂತಿದ್ದಾರೆ. ಆಲ್ರೆಡಿ ಇವರ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಯೂನಿಟ್ ಇಂಡಿಯಾ ಅಂಡ್ ಬೇರೆ ರೀಜನ್ಸ್ ಅಲ್ಲೂ ಸ್ವಲ್ಪ ಜಿಯೋಗ್ರಫಿನಲ್ಲೂ ಆಲ್ರೆಡಿ ಇದೆ ಅಲ್ವಾ. ಆದ್ರೆ ಈಗ ಇವರು ಮೆನ್ಷನ್ ಮಾಡ್ತಿರೋದು ಹೊಸದಾಗಿ ವೆಸ್ಟ್ ಆಫ್ರಿಕಾ ಗಾನಾನಲ್ಲಿ ಥ್ರೂ ಇವರ ಸಬ್ಸಿಡರಿ ಒಂದು ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಯೂನಿಟ್ ನ ಸ್ಟಾರ್ಟ್ ಮಾಡಿರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಸ್ಟಾರ್ಟ್ ಮಾಡೋದಕ್ಕೆ 1.9 crores ಆಗಿದೆ ಹತ್ರ. ಇದು ಕಂಪ್ಲೀಟ್ ಆಗಿ ಇಂಟರ್ನಲ್ ಅಕ್ರೂವಲ್ ಮೂಲಕ ಫಂಡ್ ಮಾಡಿರೋ ತರ. ಅಂಡ್ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ ರೀಸೈಕಲ್ ಮಾಡಿರುವಂತಹ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನಾರ್ತ್ ಅಮೆರಿಕಾ, ಯುರೋಪ್ ಅಂಡ್ ಏಷ್ಯಾ ನಲ್ಲಿ ಇರುವಂತಹ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಗೆ ಸಪ್ಲೈ ಮಾಡ್ತೀವಿ ಅನ್ನೋ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ
ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ತಪ್ಪದೇ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.